ಅಭಿವೃದ್ಧಿ ಆಗಿದ್ದಾರೆ. ಈ ಮೊದಲನೇ ಬಾರಿಗೆ ನಾನು ಪ್ರಧಾನ ಕಾರ್ಯದರ್ಶಿಗಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಹಳ ಹೆಸರು ಮಾಡಿಕೊಂಡಿದ್ದಾರೆ. ಬೆಂಗಳೂರು ಕನ್ನಡ ನೀವು ನೋಡಿರ್ಬೋದು. ನರೇಂದ್ರ ಮೋದಿ ಇದ್ದಾರೆ, ಅವರು ನಿಜವಾಗ್ಲೂ ಅವರು ನಿಲ್ಲದಲ್ಲಿ ಬಹಳ ಅದ್ದೂರಿಯಾಗಿ ವಾತಾವರಣ ಮಾಡಿದ್ದಾರೆ. ವಿವೇಕಾನಂದರಿಗೆ ಅವರು ಮೊದಲಿಂದ ಅವರಿಗೆ ಮಾದರಿಯಾಗಿ ನಮಗೆಲ್ಲ ಅವ್ರು ಏನೇ ಮಾಡಿದ್ರು ಅವರ ಒಂದು ಅವ್ರು ಮಾಡಿದನ್ನು ನಾವು ಫಾಲೋ ಮಾಡ್ಕೊಂಡು ಬರ್ತಿದ್ವಿ. ಅವರು ರಾಜೀನಾಮೆ ಹಬ್ಬ ಅಂತ ಮಾಡಿದ್ರು, ನಾನು ಅದನ್ನೇ ನೋಡಿಕೊಂಡು ನಂದಿನ ಉತ್ಸವ ಮಾಡಿದ್ವಿ. ಅದೇ ರೀತಿ ಹಲವಾರು ವಿದ್ಯಾರ್ಥಿ ನೃತ್ಯ ಅಂತೇಳಿ ಅವರು ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡೋದು, ವಿದ್ಯಾರ್ಥಿಗಳಿಗೆ ಹಲವಾರು ಸಲಹೆಗಳನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಅದನ್ನು ನೋಡಿಕೊಂಡು ಫಾಲೋ ಮಾಡ್ತಾ ಇದ್ದೆ. ಇವತ್ತು ಅವರು ವಿವೇಕಾನಂದ ಜಯಂತಿಗೆ ಬಂದಿದ್ದಾರೆ. ವಿವೇಕಾನಂದ ಬಗ್ಗೆ ಅವರೊಂದು 5 ನಿಮಿಷ ಮಾತಾಡ್ತಿದ್ದಾರೆ. ಅದರಲ್ಲಿ ನಿಜವಾಗ್ಲೂ ಕೇಳಬೇಕು, ಯಾಕಂದರೆ ಅದು ಯುವಕರಿಗೆ ಒಂದು ಸ್ಫೂರ್ತಿ. ಹೇಳ್ತಾರೆ 100% ನಮ್ಮ ಪಟ್ಟಣದಲ್ಲಿ ಯಾರು ಹೋಗಲ್ಲ. ವಿವೇಕಾನಂದರು ನಮಗೆಲ್ಲ ಒಂದು ಸ್ಫೂರ್ತಿ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಸಂಕ್ರಾಂತಿಯ ಹಬ್ಬದ ಶುಭಾಶಯವನ್ನು ಕೋರ್ತಾ, ನಾವು ಸಂಕ್ರಾಂತಿ ಮಾಡ್ತಕ್ಕಂಥದ್ದು ನಾವು ಯಾರ್ಯಾರ ಹಳ್ಳಿಗಳಿಂದ ಬಂದಿದ್ದೀವಿ, ಅರ್ಧಕ್ಕೆ ಇರಲಿ, ಪಾಲಕ್ ಮಾಡಲಿ, ಗುತ್ತಿಗೆ ಮಾಡಲಿ, ನಾವು ಬೆಳೆತಕ್ಕಂಥ ದವಸ ಧಾನ್ಯಗಳನ್ನು ನಮ್ಮ ಕಣದಲ್ಲಿಟ್ಟು ಅಲ್ಲಿ ಪೂಜೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ಗೋವುಗಳಿಗೆ ಅವಕ್ಕೆ ವಿಶೇಷವಾಗಿ ಅವುಗಳನ್ನು ಪೂಜೆ ಮಾಡಿ ಅವಕ್ಕೆ ನಮಸ್ಕಾರ ಮಾಡಿ ಅವಕ್ಕೆ ಸಿಹಿ ತಿಂಡಿಗಳನ್ನು ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ನಮ್ಮ ಸಂಪ್ರದಾಯ. ಮಕರ ಸಂಕ್ರಾಂತಿ ಹಬ್ಬ ವಿಷಯ ಒಂದೊಂದು ಕಡೆ ಹೋದ್ರೆ 10 ವರ್ಷ, 15 ವರ್ಷ, 20 ವರ್ಷ ಕರ್ಕೊಂಡ್ಬಂದು ಇವತ್ತು ಸಂಜೆ 6:30ಯಿಂದ ಅದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇದೆಲ್ಲ ನಾವು ನೋಡ್ತಿದ್ದು ಹಳ್ಳಿಗಳ ಕಡೆ ನೋಡ್ತಾ ಇದ್ದೆವು. ವಿಶೇಷವಾಗಿ ನಂದಿನಿ ಬಡಾವಣೆಯಲ್ಲಿ ಇರ್ತಕ್ಕಂಥ 70-80 ಭಾಗ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಕ್ಕಂಥ ಕುಟುಂಬಗಳು ಇಲ್ಲಿ ಇರ್ತಕ್ಕಂಥದ್ದು. ಮಧ್ಯಮ ವರ್ಗದ ಕುಟುಂಬ, ಬಡ ಕುಟುಂಬ, ಇನ್ನ ಕೆಲವು ಕುಟುಂಬಗಳು ಹಸುಗಳನ್ನು ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಅಂತ ಹಬ್ಬವನ್ನು ವರ್ಷಕ್ಕೆ ಒಂದು ಬಾರಿ ಮಾತ್ರ ಆ ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಇವತ್ತು ಅಯ್ಯಪ್ಪ ಸ್ವಾಮಿಯ ಜ್ಯೋತಿ 6:48 ನಿಮಿಷಕ್ಕೆ ಇವತ್ತು ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ಕಾಣಿಸ್ತೇವೆ. ಇದೆಲ್ಲ ನಮ್ಮ ಸಂಪ್ರದಾಯದಂತೆ ಹಲವಾರು ವರ್ಷಗಳಿಂದ ರಾಜೇಂದ್ರ ಕುಮಾರ್ ಮತ್ತು ಅವರ ಜೊತೆಲಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇದೊಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ನಾವೆಲ್ಲ ಬಳಸಿದ್ದೀವಿ. ಮೆಟ್ರೋ ಬಂದಿದೆ, ಕಾರ್ ಬಂದಿದೆ, ಎಲ್ಲ ತರದ ವಾಹನ ಬಂದಿದೆ. ಅದು ಎತ್ತಿನ ಗಾಡಿ ಹೇಗೆ ಎತ್ತಿನ ಗಾಡಿ, ಜಟಕಾ ಗಾಡಿ ಇವೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಜಾನುವಾರುಗಳು ಸಹ ನಗರ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಂದಿನಿ ಮಿಲ್ಕು ಮೇಲೆ ಡೈರೆಕ್ಟ್ ಬಂದ್ಬಿಡುತ್ತೆ ಹಾಲು. ಹೀಗಾಗಿ ಹಸುಗಳು ಸಾಕೋದು ಕಡಿಮೆ ಆಗಿದೆ. ಅದು ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು. ನಮ್ಮ ಇವತ್ತು ಎಳ್ಳು ಬೆಲ್ಲವನ್ನ ಹೆಣ್ಮಕ್ಳು ಬಂದಲ್ಲಿ ಕೂತಿದ್ದಾಗ ಕೊಟ್ಟರು. ಇವತ್ತು ಸಂಕ್ರಾಂತಿ ಹಬ್ಬವನ್ನು ಶುಭಾಶಯಗಳನ್ನ ಕೋರ್ತಾ ಇದ್ರು. ಬಹಳ ಮುಖ್ಯವಾಗಿ ಇದೆಲ್ಲ ನಮ್ಮ ಮಕ್ಕಳಿಗೆ ಪುಸ್ತಕದಲ್ಲಿ ಓದಿದ್ರೆ ಸಾಕು. ಇವೆಲ್ಲ ಕುರಿತು ವ್ಯಕ್ತಿಗತವಾಗಿ ನೋಡಿದಾಗ ಮಾತ್ರ ಸಾಧ್ಯ. ಬಹುಶಃ ನಾವು ರಾಜ್ಯಾಂಗದಲ್ಲಿ ಜನಪದ ಜಾತ್ರೆಯನ್ನು ಮಾಡಿದ ಉದ್ದೇಶವೇ ಅದು. ಜನಪದ ಕ್ರೀಡೆ, ಜನಪದ ಉಡುಗೆ, ಜನಪದ ಅಡಿಗೆ, ಜನಪದ ನೃತ್ಯ, ಹೀಗೆ ಹಲವಾರು ಜನಪದ ಪ್ರಕಾರಗಳನ್ನ ನಮ್ಮ ನಗರ ಪ್ರದೇಶಕ್ಕೆ ಪರಿಚಯಿಸಿದ ಇವತ್ತು ಎಲ್ಲವನ್ನ ನಮ್ಮ ಮಕ್ಕಳು ತಿಳ್ಕೊಳ್ಳುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಮತ್ತೊಬ್ಬ ಅಭಿನಂದನೆ ಹೇಳ್ತಾ, ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾರು ಹೇಳ್ಬೇಕಾಗಿಲ್ಲ. ನಮ್ಮ ಕಲ್ಪನೆ ಸ್ವಾಮಿ ವಿವೇಕಾನಂದರ ಅಂದ ತಕ್ಷಣ ಸ್ವಾಮಿ ವಿವೇಕಾನಂದ ಧ್ಯಾನಾವಸ್ಥೆಯಲ್ಲಿ ಕೂತಿರ್ತಕ್ಕಂಥದ್ದು ಅಥವಾ 2 ಚಿತ್ರಗಳು ನಮ್ಮ ಕಣ್ಮುಂದೆ ಮೂಡುತ್ತವೆ. ಒಂದು ಧ್ಯಾನಾವಸ್ಥೆಯಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು, ಮತ್ತೊಂದು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥದ್ದು. ಬಹುಶಃ ಸ್ವಾಮಿ ವಿವೇಕಾನಂದರು ಅಂತ ಹೇಳಿದ್ರೆ ಒಬ್ಬ ಸನ್ಯಾಸಿ ಅಂತಕ್ಕಂಥ ಕಲ್ಪನೆ ಮಾತ್ರ ಸೀಮಿತವಾಗಿದೆ. ಆದ್ರೆ ಸ್ವಾಮಿ ವಿವೇಕಾನಂದರು ಎಲ್ಲರಿಗೂ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಮಹಾಶಕ್ತಿ ಇವತ್ತು ಸ್ವಾಮಿ ವಿವೇಕಾನಂದರು. ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಇವತ್ತು ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಮಾಜಕ್ಕೆ, ಯಾವುದೇ ಕುಟುಂಬಕ್ಕೆ, ಯಾವುದೇ ರಾಷ್ಟ್ರಕ್ಕೆ ಯುವಶಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯುವಶಕ್ತಿಯನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು. ಯುವಶಕ್ತಿಯ ಪ್ರತೀಕವಾಗಿ ಇವತ್ತು ಕೇವಲ 32 ವರ್ಷ ಬದುಕಿದಂತ, 39 ವರ್ಷ ಬದುಕಿದಂತ ಇವತ್ತು ಸ್ವಾಮಿ ವಿವೇಕಾನಂದರು ಇಡೀ ನಮ್ಮ ದೇಶದ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಆಧ್ಯಾತ್ಮ ಸಾರವನ್ನ ಇಡೀ ಪ್ರಪಂಚಕ್ಕೆ ಅವತ್ತು ಪರಿಚಯಿಸಿರ್ತಕ್ಕಂಥದ್ದು. ಬಹುಶಃ ಸರ್ವಧರ್ಮ ಸಮ್ಮೇಳನ ನಡೆಯುವ ಉದ್ದೇಶವೇ ವಿಶ್ವದ ಭ್ರಾತೃತ್ವವನ್ನು ತರಬೇಕು ಅಂತೇಳಿ, ಪರಸ್ಪರ ಅಣ್ಣ ತಮ್ಮಗಳ ಭಾವನೆಗಳಿರಬೇಕು ದೇಶದಲ್ಲಿ,
ಧರ್ಮಗಳು ಪರಸ್ಪರ ಐಶ್ವರ್ಯವನ್ನು ಬಿತ್ತಬಾರದು ಅಂತಕ್ಕಂಥ ಒಂದು ಸಂದೇಶದ ಉದ್ದೇಶದಿಂದ ಚಿಕಾಗೋದಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ಭಾಷಣ ಎಷ್ಟು ಅರ್ಥವಾಗಿ ಗರ್ಭಿತವಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಸ್ವಾಮಿ ವಿವೇಕಾನಂದರು ಮೊದಲನೇ ಸರಿ ಮಾತಾಡಿದಾಗ ಅವ್ರು ಹೇಳಿದ್ದು ಇಷ್ಟೇ, ಅಮೆರಿಕದ ಸಹೋದರಿಯರೇ ಅಂದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಯಾರು ಅಮೆರಿಕದ ಸಹೋದರಿ ಅಂತ ಹೇಳಿಲ್ಲ, ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಅಂತ ಹೇಳ್ತಾ ಇದ್ರು. ಆದ್ರೆ ಸ್ವಾಮಿ ವಿವೇಕಾನಂದರು ಅಮೆರಿಕದ ಸಹೋದರಿ ಅಂದ ತಕ್ಷಣ 7,000 ಜನ ಎದ್ದು ನಿಂತು 2 ನಿಮಿಷಗಳ ಕಾಲ ಚಪ್ಪಾಳೆಯನ್ನ ಕರ್ತಾರವನ್ನ ಮಾಡಿರ್ತಕ್ಕಂಥದ್ದು ಇತಿಹಾಸ. ಬಹುಶಃ ಇದುವರೆಗೂ ಒಂದು ಘಟನೆ ನಡೆದಿಲ್ಲ, ಮುಂದೆ ನಡೆಯುತ್ತೋ ಇಲ್ಲ ಗೊತ್ತಿಲ್ಲ. ಬಹುಶಃ ಇದು ನಮ್ಮ ಒಂದು ರೋಮಾಂಚನಕಾರಿಯಾಯಿತು. ಇವತ್ತು ಎಲ್ಲ ನದಿಗಳು ಸಮುದ್ರ ಸೇರುವ ಹಾಗೆ ಎಲ್ಲ ಧರ್ಮಗಳು ಸಹ ಭಗವಂತನ ಸೇರ್ತದೆ ಅಂತಕ್ಕಂಥ ಒಂದು ಸಾರವನ್ನು ಕೊಟ್ಟಂತವ್ರು ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದರು.